ಇನ್ನು ಹತ್ರ ಬೆಂಗಳೂರಿಗೆ ಹತ್ರ ಬನ್ನರ್ಘಟ್ಟ ಅಲ್ಲೂ ಎರಡು ಟೈಗರ್ ಇದೆ. ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ನಾವು ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ನಾವು ಬರ್ತಿದ್ದೀನಿ. ಇವತ್ತು ಅವ್ರಿಗೆ ನಾವು ಹೇಳಬೇಕು, ಸ್ವಾಮಿ ನಿಮ್ಮಿಂದ ಇಷ್ಟು ಜನ ನಮ್ಮ 5 ಹುಳಿ ಸತ್ತೋಯ್ತು ಅಂದ್ಬಿಟ್ಟು. ಅವ್ರಿಗೆ ಗೊತ್ತಿಲ್ಲ, ಅವ್ರ ಮೊಮ್ಮಕ್ಕಳಿಗೂ ಬರುತ್ತಿದ್ದು ಕುತ್ತಿಗೆಗೆ. ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ಅವರೇ ಖುದ್ದಾಗಿ ಹೋಗ್ಬಿಟ್ಟು ಮೈನಿಂಗ್ಗೆ ರಿಸರ್ವ್ ಫಾರೆಸ್ಟಲ್ಲಿ ಮೈನಿಂಗ್ ಜಾಗ ಕೊಟ್ಟಿದ್ದಾರೆ. ನಾವು ಎಷ್ಟು ಮಟ್ಟಕ್ಕೆ ಪಶ್ಚಿಮ ಘಟ್ಟ ಹಾಳು ಮಾಡಿದ್ದೀವಿ ಅಂದರೆ ಈಗಲೂ ಹಾಳು ಮಾಡ್ತಾ ಕೂತಿದ್ದೀವಿ. ಸೊ ಸರ್ಕಾರ ಅಷ್ಟು ಸೋರ್ಸ್ ಆಫ್ ನಾಲೆಡ್ಜ್. ಪಶ್ಚಿಮ ಘಟ್ಟ ನೀವು ಎಲ್ಲೇ ಮಾತಾಡಿ ರೋಡ್ ಅಗಲ ಮಾಡೋದು ಏನಕ್ಕೆ? ಆದ್ರೂ ಈ MP ಗಳು, ಈ ಲೋಕಲ್ MLAಗಳು, ಮಿನಿಸ್ಟ್ರುಗಳೆಲ್ಲ ಸೇರಿಬಿಟ್ಟು ಇಲ್ಲ ನಾವು ಮಾಡಲೇಬೇಕು ಅಂತ ಡಿಟರ್ಮಿನೇಷನ್. ರೀ ಸ್ವಾಮಿ, ನೀವು ದುಡ್ಡು ಮಾಡ್ರಿ, ನೀವೇ ಆ ದುಡ್ಡು ಇಟ್ಕೊಳ್ಬೇಕಂದ್ರೆ ಹೇಳ್ತಾ ಇದ್ದೀವಿ ನಾವು. ಅವ್ರನ್ನ ಬಿಡ್ತಾರೆ ಮುಂದೆ ನಮ್ಮ ಜೊತೆ ಗಲಾಟೆ ಮಾಡೋಕ್ಕೆ. ಸೊ ಯಾವ ಕಾಡಿನಲ್ಲಿ ಹುಲಿ ಇರುತ್ತೋ ಆ ಪ್ರದೇಶ ಸಮೃದ್ಧವಾಗಿರುತ್ತೆ ಅಂತ. ಸೊ ಈ ಚೈನ್ ಲಿಂಕ್ ನ ಎಕ್ಸ್ಪ್ಲೇನ್ ಮಾಡಿ ಸರ್, ಹೇಗೆ ಅಂತ. ನೋಡಿ, ಈಗ ಒಂದಂದ್ರೆ ಈಗ ಬೇರೆ ಟೈಗರ್ ರಿಸರ್ವ್ ಅಂದ್ಬಿಟ್ರು ಇದು ಮಾಡಿರೋದು, ಡೆಸಿಗ್ನೇಟ್ ಮಾಡಿರೋದು, ಅಲ್ಲಿ ಮಾತ್ರ ಟೈಗರ್ಗಳಿಲ್ಲ. ಅದ್ರ ಆಚೆನೂ ಟೈಗರ್ಸ್ ಇದೆ. ಈಗ ನಮ್ಮ ಬಂದಿಪುರ ಟೈಗರ್ ರಿಸರ್ವ್ ಅಲ್ಲೇ ಶುರು ಆಗಿದ್ದು ನಮ್ಮ ಪ್ರಾಜೆಕ್ಟ್ ಟೈಗರ್ 74 ಅಲ್ಲೀಗ 150+ ಟೈಗರ್ಸ್ ಇದೆ. ಅದು ಬಿಟ್ಟರೆ ನಾಗರಹೊಳೆಗೆ 130+ ಟೈಗರ್ಸ್ ಇದೆ. ಓಕೆ, ಅದು ಬಿಟ್ಟರೆ ನಿಮ್ಮ ಹತ್ರ ಭದ್ರಾವಳಿಗೆ ಟೈಗರ್ಸ್ ಇದೆ, ಭದ್ರಾವಳಿಗಿದೆ. ಮತ್ತು ನಿಮ್ಮ ಖಾಲಿ ಟೈಗರ್ಸ್ ಒಳಗೊಂದಿಷ್ಟು ಬರ್ತಾ ಇದೆ, BRT ಒಳಗಿದೆ. ಬಟ್ ಏನಂದ್ರೆ ಅದು ಸ್ಪಿಲ್ ಓವರ್ಗಳು ಬಂದ್ಬಿಟ್ಟು ಬೇರೆ ಬೇರೆ ಕಡೆ ಇದೆ. ಈಗ ಶರಾವತಿ ಒಳಗಿದೆ, ಮುಕಾಂಬಿಕಾ ಕಡೆ ಎಲ್ಲ ಇದಿದೆ, ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗೂ ಇದೆ. ಈ ಕಡೆ ನೀವು ಬಂದರೆ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಿದೆ. ಇನ್ನು ಹತ್ರ ಬೆಂಗಳೂರಿಗೆ ಹತ್ರ ಬನ್ನರ್ಘಟ್ಟ ಅಲ್ಲೂ ಎರಡು ಟೈಗರ್ ಇದೆ. ಸೊ ಎಲ್ಲ ಕಡೆನೂ ಟೈಗರ್ಸ್ ಇರುತ್ತೆ. ಸ್ಪಿಲ್ ಓವರ್ ಆಗಿ ಬಫರ್ ಝೋನ್ ಇದ್ದರೆ ಬಫರ್ ಏರಿಯಾಗೂ ಬಂದು, ಆಮೇಲೆ ಇದು ಏನಂತಾರೆ ಅಂದರೆ ರಿಸರ್ವ್ ಫಾರೆಸ್ಟ್ ಅಂತಾರೆ. ರಿಸರ್ವ್ ಫಾರೆಸ್ಟ್ ಒಳಗೂ ಇದೆ, ಕೊಡಗು ಪಕ್ಕ ರಿಸರ್ವ್ ಫಾರೆಸ್ಟ್ ಒಳಗೂ ಟೈಗರ್ಸ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಟೈಗರ್ಗಳು ಜಾಸ್ತಿ ಕೊಡಗು ಲ್ಯಾಂಡ್ಸ್ಕೇಪ್ ಒಳಗೆ ಅಂದರೆ ತೋಟದೊಳಗಿದೆ. ನಿಮ್ಮ ಚಿಕ್ಕಮಗಳೂರೊಳಗೂ ಇದೆ ಟೈಗರ್ಗಳು, ಎಲ್ಲ ಕಡೆನೂ ಇದೆ. ಸೊ ಅದಕ್ಕೇನಂದ್ರೆ ಅದೇನಂದರೆ ಅದನ್ನು ನಾವು ಪ್ರೊಟೆಕ್ಷನ್ ಕೊಟ್ಟರೆ ಅದಕ್ಕೆ ಗೊತ್ತು ಹೌ ಟು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತೀವಿ, ಡಾರ್ವಿನ್ ಥಿಯರಿ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅದು ಒಂದು ನೇಚರ್ ಇಸ್ ಕ್ರಿಯೇಟೆಡ್ ದಟ್. ಅಷ್ಟು ಜನ ಎಷ್ಟು ಉಳ್ಕೊಳಕ್ಕಾಗುತ್ತೋ ಅಷ್ಟು ಉಳ್ಕೊಳುತ್ತೆ, ಬೇರೆ ಕಡೆ ಸ್ಪಿಲ್ ಆಗುತ್ತೆ. ದಟ್ ಇಸ್ ಬೀನ್ ಅ ಸೈಕಲ್. ಸೊ ನಮ್ಮದ್ರೊಳಗೆ ವಿ ಆರ್ ಕೇಪಬಲ್ ಆಫ್ ಹೋಲ್ಡಿಂಗ್ ಈವನ್ 800 to 900 ಟೈಗರ್ಸ್. ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ, ಆ ಕಾರಿಡರ್ಸ್ ನಾವು ರಿಟರ್ನ್ ಮಾಡಿಕೊಂಡ್ರೆ, ಎಲ್ಲಿ ಆನೆ ಓಡೋ ದಾರಿಯೊಳಗೆ ಇತ್ತು, ನಡ್ಕೊಂಡು ಹೋಗೋ ದಾರಿ ಕಾರಿಡಾರ್ ಅಂತೀವಿ, ಅದೇ ರೂಟೊಳಗೆ ಈ ಅನಿಮಲ್ಸು ಹೋಗಿರೋರು. ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ. ಇವತ್ತು ನಾವು ಖುಷಿ ಪಡ್ತಾ ಇದ್ದೀವಿ, ನಮ್ಮ ಹತ್ರ 600 ಟೈಗರ್. ಈಗ 2022 ಒಳಗೆ ಫಿಗರ್ಸ್ ಕೊಟ್ಟಿದ್ದು 563 ಅಂದ್ಬಿಟ್ಟು. ಈಗ 600ಕ್ಕಿಂತ ಹೆಚ್ಚು ಟೈಗರ್ಸ್ ಇದೆ. ವಿ ಹ್ಯಾವ್ ಆಲ್ಮೋಸ್ಟ್ ಅಬೌಟ್ 640 ಟೈಗರ್ಸ್ ಅಂತ ಹೇಳ್ಬೋದು. ಸೊ ಟೈಗರ್ ಇದ್ರ ಮೇಲೆ ಅಗೇನ್ ನಾನು ಹೇಳ್ತೀನಲ್ಲ ಮುಂಚೆನೆ, ಹೇಗೆ ನಮ್ಮ ಕಾಡು ಚೆನ್ನಾಗಿದ್ದರೆ ಮಾತ್ರ ನಮಗೆ ಬದುಕು, ಟೈಗರ್ ಇದ್ರೇ ಕಾಡು ಬದುಕೋದು. ಸೊ ಟೈಗರ್ ಇಸ್ ಫೆಂಟಾಸ್ಟಿಕ್ ಸ್ಪೀಷೀಸ್, ಗಾಡ್ ಕ್ರಿಯೇಟ್ ಮಾಡಿರೋದು. ಅದು ಒಂದು ಮೇಂಟೈನ್ ಮಾಡ್ಕೊಂಬರುತ್ತೆ, ಬ್ಯಾಲೆನ್ಸ್ ಇಟ್ಕೊಂಡು ಅದು ಮಾಡ್ಕೊಂಬಂದಿದೆ. ಆ್ಯಂಡ್ ಇಟ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ವಾಟ್ ಆನ್ ಅನಿಮಲ್. ನೋಡಿದಾಗೆಲ್ಲ ಒಂಥರ ಯು ಫೀಲ್ ಸೋ ಗ್ರೇಟ್. ಟೈಗರ್ ನೋಡಿದ್ರೆ ನಮಗೆ ಒಂಥರ ಟೈಗರ್ ಥರ ಫೀಲ್ ಆಗ್ಬಿಡುತ್ತೆ. ಸೊ ನಾವು ಎಷ್ಟೋ ಟೈಗರ್ ನೋಡ್ಬರ್ತೀವಿ. ಎವ್ರಿ ಟೈಮ್ ನಾನು ಏನಾದರೂ ಒಂದು ಸಫಾರಿಗೆ ಹೋದಾಗ ಟೈಗರ್ ನೋಡಿದ್ರೆ ಯು ಫೀಲ್ ದಟ್ ಇಷ್ಟು ಚೆನ್ನಾಗಿ ದೇವರು ನಮಗೆ ಇಂಥ ಪ್ರಾಣಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಅದನ್ನು ನಾವು ಇವತ್ತು ಹೊಡೆದಾಗ್ತಾ ಇದ್ದೀವಿ. ಏನೋ ಜಾಸ್ತಿ ಇದೆ ಅಂತೀವಿ. ರೀ ಸ್ವಾಮಿ, ನಾವು ಇನ್ನೂ 1000 ಟೈಗರ್ ಬೇಕಾದ್ರೆ ಇಡ್ಬೋದು. ಎಸ್ಪೆಷಲಿ ನಮ್ಮ ಸಹದಾರಿ, ನಮ್ಮ ಇದೆಯಲ್ಲ ವೆಸ್ಟರ್ನ್ ಘಾಟ್ಸ್ ರೀಜನ್ನು, ಅಲ್ಲಿ ನಾವು ಪ್ರೇ ಡೆನ್ಸಿಟಿನ ಕಾಪಾಡ್ಕೊಂಡ್ಬಂದರೆ ನಾವು 1000 ಟೈಗರ್ ಹಿಡ್ಕೋಬೋದು. ಕರ್ನಾಟಕ ಕ್ಯಾನ್ ಬಿ ನಂಬರ್ 1. ಬಟ್ ಇವತ್ತು ನಾವು ನಂಬರ್ 2 ಮಧ್ಯಪ್ರದೇಶ್. ಬಿಕಾಸ್ ಮಧ್ಯಪ್ರದೇಶ್ ಮೋರ್ ಟೈಗರ್ ರಿಸರ್ವ್ಸ್. ಈಗ MMLs ತಗೊಳ್ಳಿ, ಈ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟು, ಅದೊಂದು ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆ. ಅವರು ರೆಕಮೆಂಡೇಶನ್ ಕೊಟ್ಟಿದ್ದಾರೆ, ದಿಸ್ ಕ್ಯಾನ್ ಬಿ ಇದು ಟೈಗರ್ ರ್ಯಾಬಿಟ್ ಟೈಗರ್ ರಿಸರ್ವ್ ಅಂದ್ಬಿಟ್ಟು. 6ನೇ ಟೈಗರ್ ರಿಸರ್ವ್ ಆಗಿರೋದು. ಟೈಗರ್ ರಿಸರ್ವ್ ಬಂದಿದ ತಕ್ಷಣ ಡೆಸಿಗ್ನೇಷನ್ನು ಇವಾಗ ₹100 ಖರ್ಚಾದರೆ ₹50 ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, ₹50 ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ.
ಆ ದುಡ್ಡು ಬಂದಿದ್ರೆ ಪ್ರೊಟೆಕ್ಷನ್ ಚೆನ್ನಾಗಿದ್ದಿರೋದು, ಪ್ರೊಟೆಕ್ಷನ್ ಇದ್ದಿದ್ರೆ ಇನ್ನೂ ಟೈಗರ್ ನಂಬರ್ಸ್ ಜಾಸ್ತಿ ಆಗಿರೋದು. ಅಲ್ಲೂ ಜನಕ್ಕೆ ಪಾಪ ದೇವಸ್ಥಾನಕ್ಕೆ ಹೋಗ್ತಾರೆ ಭಕ್ತರು, MMLs ದೇವಸ್ಥಾನಕ್ಕೆ ಹೋಗ್ತಾರೆ, ಅವ್ರಿಗೂ ಏನಾಗಿರೋದು ಅವಾಗವಾಗ ಆನೆ ಅಟ್ಯಾಕ್ಗಳಾಗುತ್ತೆ. ಸಿಬ್ಬಂದಿಗಳಿದ್ರೆ ಅವರು ಪ್ರೊಟೆಕ್ಟ್ ಮಾಡ್ಬೋದು ಜನಕ್ಕೆ ಹೋಗೋರು. ಸೊ ಎಲ್ಲ ನಾವು ಪೊಲಿಟಿಕಲ್ ರೀಸನ್ಸ್ಗೆ ನಾವು ಬೊಮ್ಮಾಯಿ ಗೌರ್ಮೆಂಟ್ ಇದ್ದಾಗ ನಾವು ಬರ್ತಿದ್ದೀನಿ ಸರ್ ಇದನ್ನ ತಾವೇ ದಯವಿಟ್ಟು ಮಾಡಿ ಅಂದ್ಬಿಟ್ಟು. ಬಟ್ ಅವರೊಬ್ಬರು ಮಿನಿಸ್ಟರ್ ಇನ್ಚಾರ್ಜ್ ಇದ್ದರು ಚಾಮರಾಜನಗರ್ಗೆ, ಅವರು ಪೊಲಿಟಿಕಲ್ ರೀಸನ್ಸ್ ಬೇಡ 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 ಅಂದ್ಬಿಟ್ಟು ಇವತ್ತು ಅವ್ರಿಗೆ ನಾವು ಹೇಳಬೇಕು ಸ್ವಾಮಿ ನಿಮ್ಮಿಂದ ಇಷ್ಟು ಜನ ನಮ್ಮ 5 ಹುಳಿ ಸತ್ತೋಯ್ತು ಅಂದ್ಬಿಟ್ಟು. ಸೊ ಎಲ್ಲ ನೋಡಕ್ ಹೋದ್ರೆ ಎಲ್ರದ್ದು ಇದೆ ಬೇಜವಾಬ್ದಾರಿ. ಇಟ್ ಇಸ್ ಬಿಕಮಿಂಗ್ ಒಂಥರ ಹೇಗಂದ್ರೆ ಪೊಲಿಟಿಕಲ್ ಗೇನ್ಗೆ ಯು ಕೆನಾಟ್ ಕಿಲ್ ಯುವರ್ ಓನ್ ಫ್ಯೂಚರ್ ಚಿಲ್ಡ್ರನ್. ಅವ್ರಿಗೆ ಗೊತ್ತಿಲ್ಲ, ಅವ್ರ ಮೊಮ್ಮಕ್ಕಳಿಗೂ ಬರುತ್ತಿದ್ದು ಕುತ್ತಿಗೆಗೆ. ಇವತ್ತು ನಿಮ್ಮ ಹತ್ರ ದುಡ್ಡು ಇರ್ಬೋದು, ರಾಜಕೀಯವಾಗಿ ಮೆರ್ಕೊಂಡು ಕೂತಿರ್ಬೋದು, ನಿಮ್ಮ ದುಡ್ಡು ಏನು ತೊಗೊಂಬರೋಕ್ಕಾಗಲ್ಲ. ನೇಚರು ಮಶಾನಕ್ಕೆ ಹೋಯ್ತಂದ್ರೆ ಎಲ್ಲರೂ ಅದಕ್ಕೆ ನಾವು ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ. ಸೊ ನೀವು ಏನೇ ಇರಲಿ ನೀವು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ನಾವು ಏನಾದ್ರು ಬಿಟ್ಟು ಹೋಗ್ಬೇಕು, ಅದಕ್ಕಾದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ಬೇಕು. ಈಗ ನಮ್ಮ ಸಿದ್ದರಾಮಯ್ಯ ಅವರು ಹೇಳಿದ್ರು ನಮ್ಮದು ಕೇವಲ 22% ಕಾಡಿದೆ ಕರ್ನಾಟಕದೊಳಗೆ, ನಾವು ಅದನ್ನು 30% ಮಾಡಬೇಕಂದ್ರು. ನಾವೆಲ್ಲ ಭಾಳ ಖುಷಿಯಾದ್ವಿ, ಭಾಳ ಸೀರಿಯಸ್ ಆಗಿದ್ದಾರೆ ಅಂದ್ಬಿಟ್ಟು. ಅವರೇ ಖುದ್ದಾಗಿ ಹೋಗ್ಬಿಟ್ಟು ಮೈನಿಂಗ್ಗೆ ರಿಸರ್ವ್ ಫಾರೆಸ್ಟಲ್ಲಿ ಮೈನಿಂಗ್ ಜಾಗ ಕೊಟ್ಟಿದ್ದಾರೆ. ಸೊ ಎಲ್ಲಿ ಒಂದು ಕಡೆ ನೀವು ಹೇಳ್ತಿದ್ದೀರಾ ಕಾಡನ್ನ ಜಾಸ್ತಿ ಮಾಡ್ತೀನಿ ಅಂದ್ಬಿಟ್ಟು, ಇನ್ನೊಂದು ಕಡೆ ಕಾಡರೊಳಗೆ ಇರೋದನ್ನೇ ನಾಶ ಮಾಡ್ಕೊಂಡ್ಬಿಡ್ತಿದ್ದೀರಾ. ಸೊ ಆಮೇಲೆ ನಮ್ಗೆ ಇನ್ನೊಂದೇನೆಂದರೆ, ನಮಗೆ ಕಾಡು ಉಳಿದಿರೋದೆ ಈ 22% ಒಳಗೆ 4% ಮಾತ್ರ ವನ್ಯಜೀವಿಗಿರೋದು. ಟೈಗರ್ ರಿಸರ್ವ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂದ್ಬಿಟ್ಟು ಕೇವಲ 4% ಇರೋದು. ಅದು ಉಳಿಸ್ಕೊಳಕ್ಕೆ ನಮ್ಮ ಕೈಗೆ ಆಗ್ತಿಲ್ಲ. ಆಮೇಲೆ ವಿ ಕಾಲ್ ಅವರ್ ಸೆಲ್ಸ್ ವೆರಿ ಎಜುಕೇಟೆಡ್ ಕ್ಲಾಸ್, ಭಾಳ ಬ್ರೈನು, ಭಾಳ ಇಂಟೆಲಿಜೆಂಟ್ ಸ್ಪೀಷೀಸ್ ಅಂತೀವಿ. ವಿ ಆರ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಸ್ಪೀಷೀಸ್. ಗೊತ್ತುಬಿಟ್ಟು ನಾವು ಹಾಳು ಮಾಡ್ತೀವಿ ಅಂದರೆ ಎಂಥ ಮೂರ್ಖರು ಇರ್ಬೇಕು ನಾವು. ನಾನು ಎಜುಕೇಷನ್ ಏನು, ವಾಟ್ ಈಸ್ ದಿ ಕಾಸ್ ಆಫ್, ಓದ್ಬಿಟ್ಟು ನೀವು PhD ಮಾಡಿಬಿಟ್ಟು ನೀನು ಹಾಳು ಮಾಡ್ಕೊಂಬಂದಿದ್ರೆ ವಾಟ್ ಈಸ್ ಯುವರ್ ವ್ಯಾಲ್ಯೂ? ಸೊ ಜನಕ್ಕೆ ಅರ್ಥ ಮಾಡಬೇಕು. ನಾನು ಯಾವತ್ತು ಹೇಳ್ತೀನಿ, ಸರ್ಕಾರ ಚೆನ್ನಾಗಿರ್ಬೇಕಂದ್ರೆ ಜನ ಸೇರಿಗಿರ್ಬೇಕು. ಜನ ಸೇರಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು. ಈಗ ಹೇಗಾಗ್ಬಿಡುತ್ತೆ, ಜನ ಎಲ್ಲ ಕೂತ್ಬಿಟ್ಟು ಅಯ್ಯೋ ನಡೀತಿದೆ, ನನ್ನ ಮನೆ ಚೆನ್ನಾಗಿದೆಯಲ್ಲ ಅಂತ ಅಷ್ಟೇ. ಇದು ಆಗ್ತಾ ಇದೆ. ಕುತ್ತಿಗೆಗೆ ಬಂದಿದ್ಮೇಲೆ ಎಲ್ಲ ಎತ್ಕೊಂಡ್ಮೇಲೆ ಇದು ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಎಲ್ಲ ಕಡೆ ನೋಡ್ತಿದ್ದೀರಾ ಈಗ ಮಳೆ ಬರ್ತಿದೆ. ಮುಂಚೆ ಮಳೆ ಬಂದಾಗ ಚೆನ್ನಾಗಿ ಊರ್ಕೊಂಡ್ಬರೋದು, ಈಗ ಬಂದರೆ ಬಕೆಟ್ ಥರ ಸ್ನಾನ ಮಾಡ್ಬೇಕಾದ್ರೆ ಲೈಟ್ ಆಗಲ್ಲ, ಬರುತ್ತೆ. ಕ್ಲೌಡ್ ಬರ್ಸ್ಟ್ ಅಂತೀವಿ. ಕ್ಲೌಡ್ ಬರ್ಸ್ಟ್ಗಳಾಗ್ತಾ ಇದೆ ಒಂದು ಕಡೆ, ಇನ್ನೊಂದು ಕಡೆ ಬರ ಬರ್ತಿದೆ. ಈ ಕುತ್ತಿಗೆಗೆ ಬಂದು ಕ್ಲೈಮೇಟ್, ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಬಂದ್ಬಿಟ್ಟು ಪರ್ದಾಗಳು ಈಗಲೂ ನಾವು ಹಾಳು ಮಾಡ್ತೀವಿ ಅಂದರೆ ವಿ ಕೆನ್ ನಾಟ್ ಬಿ ಮೋರ್ ಫೂಲಿಶ್ ದೆನ್ ದಿಸ್ ಫಾರ್ ದ ಗ್ರೇಟ್ ಎಕನಾಮಿ. GDP ಮಾತಾಡ್ತಾರೆ. ಸ್ವಾಮಿ, ನಿಮ್ಮ ಎಕನಾಮಿಕ್ GDP ಆ್ಯಂಡ್ ಎಕಲಾಜಿಕಲ್ GDP ಆರ್ 2 sides of the same coin. Ecological GDP is much more greater than your economic GDP. ಅದು 3 ಕಾಸು. ಇದು ಪ್ರೈಸ್ಲೆಸ್ಸು, ಇನ್ವ್ಯಾಲ್ಯೂಬಲ್. ಯು ಕೆನಾಟ್ ಗೆಟ್ ಬ್ಯಾಕ್. ಒನ್ಸ್ ದಟ್ ಎಕಲಾಜಿಕಲ್ ಡ್ಯಾಮೇಜ್ ಆದರೆ ಯು ಕೆನಾಟ್ ರಿಕವರ್. ನೀವು 300 ವಯಸ್ಸು ಮರಗಳನ್ನ ಕಡಿದ್ಬಿಟ್ಟು ಇವತ್ತು ಹೋಗಿ ಒಂದು ಸೆಲ್ಫಿ ಸ್ಯಾಪ್ಲಿಂಗ್ ಅಂತೀವಿ. ನಮ್ಮ ಪ್ರಕಾಶ್ ಜಾವಡೇಕರ್ ಮುಂಚೆ ಒಂದು ಮಿನಿಸ್ಟ್ರಿ ಆಗಿದ್ರು, ಅವರು ಯೂನಿಯನ್ ಮಿನಿಸ್ಟ್ರು. ಅವರು ಎಲ್ರಿಗೂ ಪ್ರಮೋಟ್ ಮಾಡಿದ್ದಂದರೆ ನೀವು ಒಂದು ಸ್ಯಾಪ್ಲಿಂಗ್ ಆಗ್ಬಿಟ್ಟು ಅದ್ರ ಜೊತೆಗೆ ಸೆಲ್ಫಿ ಫೋಟೋ ಇಟ್ಕೊಳ್ಳಿ ಅಂತ ಕೊಟ್ಟಿದ್ರು. ನೀವು ಸ್ಯಾಪ್ಲಿಂಗ್ ಹಾಕಿ ಏನು ಸುಖ? ಇರೋದನ್ನ ಉಳ್ಸೋಣ. ಅದನ್ನು ನಾವು ಉಳಿಸ್ಕೊಳ್ಕಾಗ್ದವ್ರೆ ವಾಟ್ ಆರ್ ವಿ ಆಸ್ ಅ ಸ್ಪೀಷೀಸ್? ವಾಟ್ ಆರ್ ವಿ ಗೋನ್ ಟು ಲೀವ್ ಬಿಹೈಂಡ್ ಫಾರ್ ಸಂಬಡಿ, ದ ಫ್ಯೂಚರ್ ಜನರೇಷನ್? ನಾನೇನೋ ಈಗ ನಾನು 65 years, ಗಾಡ್ ಹಸ್ ಗಿವನ್ ಮಿ ಆಲ್ ದ ಎಂಜಾಯ್ಮೆಂಟ್. ನಮ್ಮ ಇವ್ರುಗಳ ಆನ್ಸೆಸ್ಟರ್ಸ್ ಬಿಟ್ಟು ಹೋದ್ರು ಇದನ್ನೆಲ್ಲ ಹಿಂಗೆ ಮಾಡಬೇಕು ಅಂದ್ಬಿಟ್ಟು. ಈಗ ಇರೋ ಫಾರೆಸ್ಟ್ ಆಫೀಸರ್ಸು ಹೇಗಂದರೆ, ಮುಂಚೆ ಫಾರೆಸ್ಟ್ ಆಫೀಸರ್ಸ್ ಕೆಲಸ ಮಾಡಿ ಇದನ್ನ ಬಿಲ್ಡ್ ಮಾಡಿರೋದು. ಇವತ್ತು ಏನು ನೀವು ಉಳ್ಕೊಂಡಿದ್ಯೋ ನಮ್ಮ ಪ್ಲಾಟಿನಿಯಮ್ಗಿನ ಮೋರ್ ಪ್ರೆಷಸ್ಸು ಫಾರೆಸ್ಟು, ವೈಲ್ಡ್ ಲೈಫ್, ಬಯೋಡೈವರ್ಸಿಟಿ, ಅವ್ರು ಕೆಲಸ ಮಾಡಿದ್ಗೆ ಇಷ್ಟು ಪ್ರಾಣಿಗಳು ಜಾಸ್ತಿ ಆಗಿರೋದು. ಇದಂದ್ಬಿಟ್ಟು ನಾಶ ಆದ್ರೂ ಪ್ರಾಣಿಗಳು ಇಂಪ್ರೂವ್ ಆಗಿದೆ ಅಂದರೆ ಈ ಎಫರ್ಟ್ಸ್ ಅಂದ್ಬಿಟ್ಟು. ಇವತ್ತಿನ ಇವ್ರುಗಳು ಹೇಗಂದರೆ ನಮ್ಮ ಫಾರೆಸ್ಟ್ ಆಫೀಸರ್ಸು, ನಮಗೇನು ಅದು ಹೋದ್ರೆ ನಾವು ಏನೋ ನಮಗೇನು ಲಾಸ್ ಅಂತಾರೆ, ಆ ಥರ ಆ್ಯಟಿಟ್ಯೂಡ್ ಆಗಿ ಈಗ ಈ ಸಿಚುವೇಶನ್ ಹೇಗಂದರೆ ದೇರ್ ಇಸ್
ಇಂಪಾಸಿಬಲ್ ಟು ಕಮ್ ಔಟ್ ಆಫ್ ದಿಸ್. ನಾವು ಎಷ್ಟು ಡಿಸ್ಟ್ರಾಯ್ ಮಾಡಿದ್ದೀವಿ ಅಂದರೆ ಇದನ್ನ ನಾವು 10 times ರಿಪೇರ್ ಮಾಡಬೇಕಂದ್ರೆ ಇವತ್ತು ಸ್ಟಾರ್ಟ್ ಮಾಡಬೇಕು. ಸೊ ಅದು ಆಗ್ತಾ ಇಲ್ಲ, ಯಾಕಂದರೆ ಜನ ಸರಿ ಇಲ್ಲ. ನಾವು ಫಸ್ಟ್ ನಮ್ಮ ಕಪಾಲಕ್ಕೆ ನಾವು ಹೊಡ್ಕೋಬೇಕು. ನಾನು ಹೊಡ್ಕೋತೀನಿ, ಯಾಕಂದರೆ ವಿ ಹ್ಯಾವ್ ಫೇಲ್ಡ್. ಮಾಡಕ್ಕೆ ಬಿಟ್ಟಿದ್ದೀವಿ. ಇಷ್ಟು ನಾಶ ಆಗಿದ್ಮೇಲೆ ಈಗ ಎದ್ಬಿಟ್ಟು ಹಂಗೆ ಮಾಡಿ ಬಾಕ್ಸರ್ ಆಗ್ಬಿಡ್ತೀವಿ ನಾವುಗಳು. ಅದು ವಿ ಹ್ಯಾವ್ ಫೇಲ್ಡ್. ಸೊ ಜನ ಸರಿ ಇದ್ದರೆ ಎಲ್ಲರೂ ಚೆನ್ನಾಗಿರ್ಬೋದು. ಯಾವಾಗ ಪರಿಸರ ಚೆನ್ನಾಗಿದೆಯೋ ವಿ ಆರ್ ಆಲ್ಸೋ ಸೇಫ್. ಸೊ ನಾವು ಜ್ಞಾಪಕ ಇಟ್ಕೋಬೇಕು, ವಿ ಬ್ರೀದ್ ಆಕ್ಸಿಜನ್, ವಿ ನೀಡ್ ಆಕ್ಸಿಜನ್, ವಿ ನೀಡ್ ವಾಟರ್ ಟು ಡ್ರಿಂಕ್, ವಿ ನೀಡ್ ಫುಡ್ ಟು ಹೀಟ್. ಇದು ದೀಸ್ ಬೇಸಿಕ್ ಥಿಂಗ್ಸ್. ಎಜುಕೇಷನ್ ಮಣ್ಮಕ್ಕು, ಹೂ ಕೇರ್ಸ್ ಅಬೌಟ್ ಆಲ್ ದ್ಯಾಟ್. ಇದು 3 ಇಲ್ಲ ಅಂದರೆ ನಿಮ್ಮ IT, ನಿಮ್ಮ BT, ನಿಮ್ಗೆ ಯಾವುದು ಬರಲ್ಲ, ಬಯೋಟೆಕ್ನಾಲಜಿನೂ ಬರಲ್ಲ. ಬಿಕಾಸ್ ಯು ಲಾಸ್ಟ್ ಇಟ್. ನೀವು ಓಕೆ, ಯು ಆರ್ ಸೇಯಿಂಗ್ ವಿ ಆರ್ ಸ್ಮಾರ್ಟ್ ಆಸ್ ಎ ಹ್ಯೂಮನ್ ಸ್ಪೀಷೀಸು, ನಾನು ಲ್ಯಾಬ್ ಒಳಗೆ ಗ್ರೋ ಮಾಡ್ತೀನಿ, ಗಾಳಿಯಿಂದ ನೀರು ತರಿಸಿ, ಎಷ್ಟೊತ್ತು ತರ್ತೀರಾ? ಟೆಕ್ನಾಲಜಿ ಇಸ್ ಅ ಕಾಸ್ಟ್ ಫಾರ್ ದ್ಯಾಟ್. ಸೊ ಎಲ್ಲ ಒಂದು ಕಡೆ ವಿ ಹ್ಯಾವ್ ಫೇಲ್ಡ್ ಆಸ್ ಅ ಹ್ಯೂಮನ್ ಸ್ಪೀಷೀಸ್. ಆ್ಯಂಡ್ ಡಿಸ್ಪೈಟ್ ನೋಯಿಂಗ್ ಈ ಥರ ಆಗ್ತಿದೆ ಅಂದರೆ ಇನ್ನೂ ಮಾಡ್ತೀವಿ ಅಂದರೆ ಐ ಕೆನಾಟ್ ಕಾಂಪ್ರೆಂಡ್ ವಾಟ್ ವಿಲ್ ಬಿ ದ ಫ್ಯೂಚರ್. ಅಷ್ಟು ಮಟ್ಟಕ್ಕೆ ನಾವು ಹಾಳು ಮಾಡಿಬಿಟ್ಟಿದ್ದೀವಿ. ಎಸ್ ಸರ್. ಇನ್ನು ಈ ವೆಸ್ಟರ್ನ್ ಘಾಟ್ಸ್, ಈ ಪಶ್ಚಿಮ ಘಟ್ಟದಲ್ಲಿ ಏನಾಗ್ತಾ ಇದೆ ಅಂತ, ಈಗ ಈ ಶರಾವತಿ ಲಯನ್ ಟೇಲ್ ಸ್ಯಾಂಚುರಿಗಳಾಗಿರ್ಬೋದು, ಈ ರೀತಿಯಾದಂಥ ಒಂದು ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನಾಗ್ತಾ ಇದೆ, ಇದ್ರ ಪರಿಣಾಮ ಏನು ಅಂತ? ಅಲ್ಲ, ನಮಗೆ ಎಲ್ರಿಗೂ ಗೊತ್ತಿರೋ ವಿಷಯನೇ. ವೆಸ್ಟರ್ನ್ ಘಾಟ್ಸ್ ಇಸ್ ಒನ್ ಆಫ್ ದಿ 8 hottest ಹಾಟ್ಸ್ಪಾಟ್ಸ್ ಇನ್ ದ ವರ್ಲ್ಡ್. ಬಯೋಡೈವರ್ಸಿಟಿ ಅಷ್ಟು ಪ್ರೆಷಸ್. ಅದರಿಂದನೇ ನೀರು ಬರೋದು ನಮಗೆ. ಈಗ ಕಾವೇರಿ ನೀರು ನಾವು ಎಂಜಾಯ್ ಮಾಡ್ತಿದ್ವಿ ಬೆಂಗಳೂರೊಳಗೆ, ಎಲ್ಲಿಂದ ಬರ್ತಿದೆ? ಪಶ್ಚಿಮ ಘಟ್ಟದಿಂದ ಬರ್ತಿರೋದು. ನಾವು ಎಷ್ಟು ಮಟ್ಟಕ್ಕೆ ಪಶ್ಚಿಮ ಘಟ್ಟ ಹಾಳು ಮಾಡಿದ್ದೀವಿ ಅಂದರೆ ಈಗಲೂ ಹಾಳು ಮಾಡ್ತಾ ಕೂತಿದ್ದೀವಿ. ನೀವು ಹೇಳಿದ್ರಿ ಶರಾವತಿ ಬಗ್ಗೆ. ಅಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತು, ಇಲ್ಲಿ ಒಂದು ಪಂಪ್ ಸ್ಟೋರೇಜ್, ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಮಾಡಬೇಕು. ಇವರು ಕೆಳಗಡೆಯಿಂದ ನೀರು ಮೇಗಡೆ ಎತ್ಕೊಂಡು, ತಲಕೆರೆ ಡ್ಯಾಮ್ 2 ಡ್ಯಾಮ್ ಇದೆ, ಅಲ್ಲಿಂದ ನೀರು ಎತ್ಕೊಂಡು ಮೇಗಡೆ ತಗೊಂಡು ಅದನ್ನ ತಿರ್ಗಾ ಇದು ಮಾಡಿ ವಿಲ್ ಎನರ್ಜಿ ತಗೋತೀವಿ ಅಂದ್ಬಿಟ್ಟು, ವಿಲ್ ಜನರೇಟ್ ಪವರ್ ಅಂದ್ಬಿಟ್ಟು, ಕರೆಂಟ್ ಇದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್. ಸೊ ಈಗ ನಾವು ಪಾಪ ಒಬ್ಬರು ಶಂಕರ್ ಶರ್ಮಾ ಅಂತಿದ್ದಾರೆ, ಈಸ್ ಅ ಪವರ್ ಅನಲಿಸ್ಟ್ ಎಕ್ಸ್ಪರ್ಟ್. ಅವ್ರು ಹೇಳಿದಂದರೆ ಎಷ್ಟು ಮೂರ್ಖತನ ಇದಂದರೆ, ನೀವು 125 ರೂಪಾಯಿ ಖರ್ಚು ಮಾಡಿ ನೀರನ್ನ ಮೇಗಡೆ ತಗೊಂಡು ಕೆಳಗಡೆ ಮಾಡೋದಕ್ಕೆ 100 ರೂಪಾಯಿ ಸಂಭಾರಿಸ್ತಿದ್ದೀರಾ. ಸೊ ಯು ಲೂಸಿಂಗ್ 25 rupees ಪರ್ ಯೂನಿಟ್. ಆ ಥರ ಅವರು ಅನಾಲಿಸಿಸ್ ಕೊಟ್ಬಿಟ್ಟು ಇವತ್ತು ನಾವು ಹೇಳಬೇಕಂದ್ರೆ ಅಲ್ಲಿ ನಾವು ರಿನ್ಯೂವಬಲ್ ಎನರ್ಜಿ ಮಾಡ್ಬೋದು. ಇದು ಫಸ್ಟ್ ಆಫ್ ಆಲ್ ಇದು ಪಶ್ಚಿಮ ಘಟ್ಟದೊಳಗೆ ಇದು ಲಯನ್ ಟೇಲ್ ಮ್ಯಾಕಾಕ್ ಸ್ಯಾಂಕ್ಚುರಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಅಲ್ಲಿ ಮುಟ್ಟಂಗೆ ಇಲ್ಲ, ಯಾಕಂದರೆ ಇಟ್ಸ್ ಎನ್ ಎಂಡೇಂಜರ್ಡ್ ಸ್ಪೀಷೀಸ್. ಕೇವಲ 700-800 ಉಳಿದಿದೆ ಇಂಡಿಯಾದಾಗೆ. ಅದನ್ನು ನಾವು ಉಳಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಅವರೇ ಡಿಕ್ಲೇರ್ ಮಾಡಿದ್ರು, ಕರ್ನಾಟಕ ಗೌರ್ಮೆಂಟ್ ಅವರೇ. ಈಗ ಅದನ್ನು ಹಾಳು ಮಾಡೋಕ್ಕೆ ಬರ್ತಿದ್ದಾರೆ. ಸೊ ನಾವು ಹೇಳೋದು, ದಯವಿಟ್ಟು ಈ ಪ್ರಾಜೆಕ್ಟ್ ಬೇಡ. 855 ಹೆಕ್ಟೇರ್ನ ನೀವು ಹಾಳು ಮಾಡಿಬಿಟ್ಟು ಪ್ರಸ್ಟೈನ್ ಫಾರೆಸ್ಟ್ನ ನೀವು ಎಕನಾಮಿಕಲಿ ಆರ್ ಲೂಸಿಂಗ್ ಆಲ್ಸೋ ಮನಿ ಮಾಡೋಕ್ಕಿಂತ ನೀವು ರೆನ್ಯೂಬಲ್ ಎನರ್ಜಿ ಮಾಡಿ. ಇವತ್ತು ಏನೇನು ಥರ ಇದೆ ರೆನ್ಯೂಬಲ್ ಎನರ್ಜಿ. ಒಂದು ಕಡೆ ನಮ್ಮ ಎನರ್ಜಿ ಮಿನಿಸ್ಟ್ರು KJ ಜಾರ್ಜ್ ಹೇಳ್ತಾರೆ, ಬೇರೆಯವ್ರು ಬಂದು ದೇ ಆರ್ ಆಸ್ಕಿಂಗ್ ಫಾರ್ ಎನರ್ಜಿ, ರೆನ್ಯೂಬಲ್ ಎನರ್ಜಿ ಅಂದ್ಬಿಟ್ಟು. ಸರ್ಕಾರ ಒಂದು ಕಡೆ ಅದು ಮಾಡ್ತಿದೆ, ಫ್ಯಾಂಟಾಸ್ಟಿಕ್. ಬಟ್ ಇದನ್ನ ದಯವಿಟ್ಟು ನಿಲ್ಲಿಸಿ, ಇದು ಬೇಕಾಗಿಲ್ಲ ನಮಗೆ. ದೇರ್ ಆರ್ ಅದರ್ ವೇಸ್ ಆಫ್ ಎನರ್ಜಿ, ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಇದೆ. ವಿಂಡ್ ಎನರ್ಜಿ ಇದೆ, ಸೋಲಾರ್ ಎನರ್ಜಿ ಇದೆ, ಬೇರೆ ಬೇರೆ ಥರ ಇದೆ. ನೀವು ಅದನ್ನು ಮಾಡ್ಬೋದಲ್ಲ, ಇನ್ವೆಸ್ಟ್. ನೀವು ಇಲ್ಲಿ ಒಂದು 8,000 ಕೋಟಿ ಖರ್ಚು ಮಾಡಿ ಯು ಆರ್ ಡಿಸ್ಟ್ರಾಯಿಂಗ್ ಯುವರ್ ಓನ್ ಫಾರೆಸ್ಟ್. ನೀವು ಹೈಡ್ರೋ ಇದು ಎಲ್ಲ ಯು ವಿಲ್ ಕಿಲ್ ಇಟ್. ಸೊ ಬೇಡ ಅಂದ್ಬಿಟ್ರು ನಾವೆಲ್ಲ ಕೇಳಿದ್ದೀವಿ. ಒಂದ್ಸತಿ ನಾವು ಕೋರ್ಟ್ಗೆ ಹೋಗಿದ್ವಿ, ಆದರೆ ಏನಾಯ್ತಂದ್ರೆ ಕೋರ್ಟ್ ಒಳಗೆ ಬಿಕಾಸ್ ಕ್ಲಿಯರ್ ಆಗಿರಲಿಲ್ಲ ಟೈಮ್ ಒಳಗೆ, ಕೋರ್ಟ್ ಅದನ್ನ ಗೋಡೆ ಮೇಲೆ ಕೂರಿಸಿದ್ದಾರೆ. ಈಗ ತಿರ್ಗಾ ನಾವು ಶುರು ಮಾಡಿದ್ದೀವಿ, ಪ್ರೊಟೆಸ್ಟ್ಗಳೆಲ್ಲ ಶುರು ಮಾಡ್ಕೊಂಡು ದಯವಿಟ್ಟು ಬಿಟ್ಬಿಡಿ, ನೀವು ಬೇರೆ ರಿನ್ಯೂಬಲ್ ಎನರ್ಜಿ ಮಾಡಿಬಿಟ್ಟು. ಸೊ ಸರ್ಕಾರ ಅಷ್ಟು ಶೋ ಸಮ್ ನಾಲೆಡ್ಜ್. ಈಗ ಒಳ್ಳೊಳ್ಳೆ ಮಿನಿಸ್ಟರ್ಗಳಿದ್ದಾರೆ, ನಾವು ಭಾಳ ಖುಷಿ ಪಡ್ಬೇಕು ಮಾತಾಡೋದು. ನಮ್ಮ ಕೃಷ್ಣ ಬೈರೇಗೌಡರು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ವಿ ಫೀಲ್ ಪ್ರೌಡ್ ದಟ್ ವಿ ಹ್ಯಾವ್ ಅ ಮಿನಿಸ್ಟರ್ ಆಫ್ ಸ್ಕ್ಯಾಲರ್. ಪ್ರಿಯಾಂಕ್ ಖಾರ್ಗೆ IT, ಇವರೆಲ್ಲ ಇದ್ದಾರೆ. ಇನ್ನೊಂದು ಕಡೆ ಈಶ್ವರ್ ಖಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಇದ್ದಾರೆ. ಇವರೆಲ್ಲ ದೇರ್ ಗಾಟ್ ನಾಲೆಡ್ಜ್. ಸೊ ಇವರು ಥಿಂಕ್ ಟ್ಯಾಂಕ್ ಇಟ್ಕೊಂಡು ಅದನ್ನು ಬೇಡಪ್ಪ,
ಶರಾವತಿ ಹಾಳು ಮಾಡೋದು ಬೇಡ, ಬೇರೆ ಕಡೆ ನಾವು ರಿನ್ಯೂಬಲ್ ಎನರ್ಜಿ ಮಾಡೋಣ ಅಂದ್ಬಿಟ್ಟು ಒಂದು ಟೈಮ್ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಇದತ್ರ ರಿನ್ಯೂಬಲ್ ಪಾರ್ಕ್ ಮಾಡಿದ್ರು. ಸೊ ಇದು ಸೋಲಾರ್ ಎನರ್ಜಿ ನಮ್ಮ ಅನಂತಪುರ ಹತ್ರ, ನಮ್ಮ ಇದ್ರ ಕಡೆಗೆ ಪಾವಗಡ ಹತ್ರ ಮಾಡಿದ್ರು. ಸೊ ದೇರ್ ಆರ್ ಸೋರ್ಸಸ್, ತಿರ್ಗಾದೇ ಮಾಡ್ಬೋದಲ್ಲ. ಇದನ್ಯಾಕೆ ಪಶ್ಚಿಮ ಘಟ್ಟ ಹಾಳು ಮಾಡ್ಕೊಂಬರೋದು? ಅದು ಒಂದು. ಪಶ್ಚಿಮ ಘಾಟ ಇವತ್ತು ಏನಂದ್ರೆ ರೋಡ್ ಅಗಲ ಮಾಡ್ತಿದ್ದಾರೆ. ಇರೋದು ಚೆನ್ನಾಗಿರೋ ಮೇಂಟೈನ್ ಮಾಡ್ಕೊಂಬಂದ್ರೆ ರೋಡ್ ಚೆನ್ನಾಗಿರುತ್ತೆ. ಪಶ್ಚಿಮ ಘಟ್ಟ ನೀವು ಎಲ್ಲೇ ಮಾತಾಡಿ ರೋಡ್ ಅಗಲ ಮಾಡೋದು ಏನಕ್ಕೆ? ಈಗ ಜನ ಓಡಾಡೋದೇ ಕಡಿಮೆ ಅಲ್ಲಿ, ಆಯ್ತಾ? ಯಾರು MG ರೋಡ್ ತರಲ್ಲ, ಅದು ಎಲ್ಲೋ ಒಂದ್ ಕಡೆ ನೀವು ಒಂದು ರೋಡ್ ಜನ ನೋಡ್ಬೋದು. ಅಲ್ಲಿ ಓಡಾಡೋದ್ರೆ ಜನ ಇಲ್ಲ. ಅಲ್ಲಿರೋದು 6 ಮೀಟರ್ ರೋಡ್ನ 42 ಮೀಟರ್ ರೋಡ್ ಮಾಡ್ತಾರಂತೆ. ಸೊ ಅಗಲ ಮಾಡಿ ಸ್ಲೋಪ್ ಸ್ಟೆಬಿಲಿಟಿ ಹೋಗ್ತಾ ಇದೆ. ಈಗ ಸಿರ್ಸಿ ಕುಮಟಾ ನೋಡಿ ಏನಾಗ್ತಿದೆ, ಗುಡ್ಡ ಕುಸಿತಾ ಇದೆ, ಕುಸಿತಾ ಇದೆ ಎಲ್ಲ ಕಡೆನೂ. ಯಾಕಂದ್ರೆ ಅಲ್ಲಿ ಸ್ಟೂಡೆಂಟ್, ನಾನು ಹೋಗಿದ್ದೆ ಅವಾಗ ನಮ್ ವಿರುದ್ಧ ಆಗಿತ್ತು ಅದು. ನಾವು ಹೋಗಿ ನಿಲ್ಸಿ ದಯವಿಟ್ಟು ಬೇಡ, ಸ್ಟೂಡೆಂಟ್ಸ್ ಹೇಳ್ತಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್, ಸರ್ ನಮಗೆ ಮೇಂಟೈನ್ ಮಾಡಿದ್ರು ಸಾಕು ರೋಡು. ಇದು ಏನಕ್ಕೆ ಅಗಲ ಮಾಡ್ತಿದ್ದಾರೆ ರೋಡ್ ಅಂದ್ರೆ ಒಂದೇ ಕಾರಣ, ನಾವು ಬೇಗ ಇವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೋದು ಊರ್ ಜನಕ್ಕೆ. ರೋಡ್ ಚೆನ್ನಾಗಿದ್ರೆ ಆಗತ್ತೆ. ಆದ್ರೆ ಇದು ಅದ್ರ ಹಿಂದೆ ಬೇರೆ ಇದೆ. ಅಲ್ಲಿ ಪೋರ್ಟ್ ಇದೆ, ಬಿಳಿಕೆರೆ ಪೋರ್ಟ್ ಇದೆ. ಅಲ್ಲಿಂದ ನಮ್ಮ ಹೊಸಪೇಟೆಗೆ ಇದು ತಂದ್ರೆ ಕೋಲ್ ತಂದ್ರೆ ಹೊಸಪೇಟೆ ನಮ್ಮ ಬೆಳ್ಳಾರಿ ಕಡೆಗೆ ನಮ್ಮ ಆಯಿನೋರಿದೆ, ಅದನ್ನ ರೆಡಿ ಮಾಡಿ ಅದೇ ಶಿಪ್ ಹೋಗಿ ತಿರ್ಗಾ ಬೇರೆ ಕಡೆ ಮಾರೋಕ್ಕೆ ಅದು ಇರೋದು. ಆಮೇಲೆ ಕೆಲವರು ಅವರು ಲ್ಯಾಂಡ್ಗಳು ತಗೊಂಡ್ಬಿಟ್ಟಿದ್ದಾರೆ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ನೋಡ್ತಿದ್ದಾರೆ. ರೋಡ್ ಅಗಲಾಗಿದ ತಕ್ಷಣ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಈಗ ಮೊನ್ನೆ ನಮ್ಮ ಇವರು MP BY ರಾಘವೇಂದ್ರ ಅವರು ಹೋಗಿ ನಮ್ಮ ಅಡಿಷನಲ್ ಅಸಿಸ್ಟೆಂಟ್ ಕಮಿಷನರ್ ರೆವಿನ್ಯೂ ಅವ್ರಿಗೆ ನಾ 3,500 ಕೋಟಿ ತಂದಿದ್ದೀನಿ ಸೆಂಟ್ರಲ್ ಗ್ರಾಂಟು, ನೀವು ಕೆಲಸನೇ ಮಾಡಕ್ಕೆ ಬಿಡ್ತಿಲ್ಲ, ಪರಿಸರವಾದಿಗಳನ್ನ ಕೇಳ್ಕೊಂಡು ನೀವು ಕೆಲಸ ಮಾಡ್ತಿಲ್ಲ ಅಂತ ಅವರು ಕರೆದ್ರೆ ಅಂತ. ಪರಿಸರವಾದಿಗಳೆಲ್ಲ ಕರೆದ್ಬಿಟ್ಟು ಶಿವಮೊಗ್ಗದೊಳಗೆ ನೀವು ಯಾಕೆ ಅಡ್ಡ ಬರ್ತೀರಾ ಡೆವಲಪ್ಮೆಂಟಿಗೆ ಅಂತ. ನಾವು ಹೇಳಿದ್ರೆ ಯಾರು ಡೆವಲಪ್ಮೆಂಟ್ಗೆ ಅಡ್ಡ ಬರ್ತಿಲ್ಲ, ವಿ ವಾಂಟ್ ಡೆವಲಪ್ಮೆಂಟ್. ಕಾಡ್ಬಿಟ್ಟು ನೀವು ಡೆವಲಪ್ಮೆಂಟ್ ಮಾಡಿ, ಅಷ್ಟೇ ಸಿಂಪಲ್. ಈಗ ನಾವದೇ ಹೇಳಿದ್ವಿ, ಈಗ ಅಲ್ಲಿ ಸುರಂಗ ಮಾಡ್ತಾರಂತೆ. ಆಗುಂಬೆ ಘಾಟ್ನ ಅಗಲ ಮಾಡಕ್ ಹೋದ್ರು, ಅದೊಂದು ಕದಿ ಕುಸಿತ್ತು. ಓಕೆ, ಎಲ್ರೂ ಗೊತ್ತಿರೋದೆ. ಈಗ ಅದು ತಿರ್ಗಾ ಟ್ರೈ ಮಾಡಿದ್ರು, ಜನ ಒಪ್ಲಿಲ್ಲ. ಈಗ ಏನ್ ಮಾಡಿದ್ದಾರೆ, ಇಲ್ಲ ನಾವು ಸುರಂಗ ಮಾಡ್ತೀವಿ ಅಂದ್ಬಿಟ್ಟು. ಏನಕ್ಕೆ ಸುರಂಗ ಅಂದ್ರೆ ಈ ನಮ್ಮ ತೀರ್ಥಲ್ಲಿ ಕೊಪ್ಪ ಆ ಕಡೆ ವಿಲೇಜಸ್ ಇಂದ ಜನಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ವೇಗವಾಗಿ ನಾವು ಉಡುಪಿ ಮಣಿಪಾಲ್ ಕರ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಹೇಳ್ತಿರೋದು. ನಾವ್ ಹೇಳ್ತಿದೀವಿ, ಅಷ್ಟು ಮೂರ್ಖರ ನಮ್ಮ MP ಗಳು, ನಮ್ಮ ಮಿನಿಸ್ಟರ್ಗಳು, ನಮ್ಮ MLAಗಳು. ನೀವು ಅದೇ ದುಡ್ಡು ಇಟ್ಕೊಂಡು ದಯವಿಟ್ಟು ಹಾಸ್ಪಿಟಲ್ ಕಟ್ಕೊಟ್ಟಿ, ನಮ್ಮ ತೀರ್ಥಹಳ್ಳಿಯಲ್ಲಿ ಕೊಡಿ, ಕೊಪ್ಪಲ್ಲಿ ಕೊಡಿ, ಜನಕ್ಕೆ ಏನು ಬೇಕೋ ಅವ್ರಿಗೆ ಅನುಕೂಲ ಮಾಡಿಕೊಡಿ. ನೀವು ಜನ ಪರವಾಗಿ ಮಾಡ್ತಿಲ್ಲ, ನಿಮ್ಮ ಸ್ವಾರ್ಥಕ್ಕೆ ಮಾಡ್ತಿದ್ದೀರಾ. ನಿಮ್ದೆಲ್ಲ ರಿಯಲ್ ಎಸ್ಟೇಟ್ ಇದೆ, ಅಲ್ಲಿ ಲ್ಯಾಂಡ್ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಅಗಲ ಆಗಿದ ತಕ್ಷಣ ನಿಮ್ಮ ರೇಟ್ ಜಾಸ್ತಿ ಆಗುತ್ತೆ, ನೀವು ಮಾಡ್ತಿರೋದು. ಇದೆಲ್ಲರೂ ಗೊತ್ತಿರೋ ವಿಷಯನೇ, ಮಾಡಕ್ಕೆ ಹೋಗಬೇಡಿ. ಎಲ್ಲ ಕಡೆನೂ ನಾವು ಹಾಳು ಮಾಡ್ಕೊಂಬಂದ್ರೆ ಸ್ಲೋಪ್ ಸ್ಟೆಬಿಲಿಟಿ ಇಲ್ಲ ಅಂದರೆ ಕುಸಿತಾ ಇರತ್ತೆ. ಈಗ ನೋಡ್ತಾ ಇದ್ದೀವಿ, ದಿನಗಟ್ಲೆ ಆಗ್ತಾ ಇದೆ ವೆಸ್ಟರ್ನ್ ಘಾಟ್ಸು. ಇನ್ನ ಮಳೆ ಜಾಸ್ತಿ ಆದ್ರೆ ಇನ್ನೇನಾಗ್ಬೋದು ಅಂದ್ಬಿಟ್ಟು ಕೇರಳ ಅಂತೂ ಅವ್ರು ಹಾಳು ಮಾಡ್ಕೊಂಡು ಬಿಟ್ಬಿಟ್ರು. ವಯನಾಡು ಮುಗೀತು, ಮೊನ್ನೆನೋ ಚೂರುಮಲ್ಲ ತಿರ್ಗಾ ಕುಸಿತ್ತು. ನಮ್ದು ಇನ್ನ ಆಗ್ತಾನೆ ಇರುತ್ತೆ. ನಮ್ಗೆ ಗೊತ್ತು ಕೊಡಗೋಲ್ಗೆ ಏನಾಯ್ತು, 2018 ಏನಾಯ್ತು, ಎಲ್ರಿಗೂ ಗೊತ್ತಿರದೆ. ಇನ್ನ ನಾವು ಕಳಿಯಲ್ಲ ಅಂದ್ರೆ ಇವತ್ತು ನಮ್ಮ ಸಿರ್ಸಿ ಕುಮಟಾ ರೋಡ್ ಅಂತೂ ನಾಶ ಆಗ್ಬಿಟ್ಟಿದೆ. ಇದಿಲ್ಲ ಇಟ್ಕೊಂಡ್ಬಿಟ್ರೆ ನಾವು ತಿರ್ಗಾ ಹೋಗಿ ಆ ಸ್ಲೋಪ್ಸ್ನ ಟಚ್ ಮಾಡ್ತೀವಲ್ಲ. ಒಂದ್ ಕಡೆ ನಮ್ಗೆ ಬೇಸರ ಆಗಿದೆ ಅಂದ್ರೆ, ನಾವು ಹೋಗಿದ್ದೀನಿ, ಆನ್ ಫೀಲ್ಡ್ ಹೋಗಿದ್ದೀನಿ, ಅಲ್ಲಿ ಹೋಗಿ ನೋಡಿದ್ರೆ ಆ ಹರಿತಿರೋ ನದಿನ ಬ್ಲಾಕ್ ಮಾಡ್ಬಿಟ್ಟು ಬೇರೆ ಕಡೆ ಬಿಟ್ಟಾರೆ. ಅದ್ ಎಲ್ಲಿ ನಿಂತ್ಕೊಡುತ್ತೆ, ನೀರೆಲ್ಲಿ ಹೋಗುತ್ತೆ ಅಲ್ಲಿ ಹೋಗುತ್ತೆ. ಹಿಮಾಚಲ್ ಪ್ರದೇಶ ಒಳಗೆ ಮಾಡಿದ್ರು ಅವರು. ಇದು ಟೂರಿಸಂ ಡೆವಲಪ್ ಮಾಡ್ಬೇಕು ಅಂದ್ಬಿಟ್ಟು ರಿವರ್ನೇ ಟರ್ನ್ ಮಾಡಿದ್ರು, ಈ ಜಾಗ ಒಳಗೆ ಮಾಡೋಣ ಅಂದ್ಬಿಟ್ಟು. ಒಂದು ದೊಡ್ಡ ಮಳೆ ಬಂತು 3 ವರ್ಷದ ಹಿಂದೆ, ಕ್ಲೌಡ್ ಬರ್ಸ್ಟು, ಈಗಲೂ ಆಗ್ತಿದೆ ಅನ್ಫಾರ್ಚುನೇಟ್. ಆ ಇದಿದ್ದು ರಿಸಾರ್ಟ್ನೆಲ್ಲ ವಾಶ್ ಔಟ್ ಮಾಡ್ಕೊಂಡು ಹೋಯ್ತು. ಸೊ ಡೋಂಟ್ ಪ್ಲೇ ವಿತ್ ನೇಚರ್. ರಿವರ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಫ್ಲೋಯಿಂಗ್, ಅದು ಗೊತ್ತು ಹೆಂಗೆ ಹೋಗ್ಬೇಕು ಅಂದ್ಬಿಟ್ಟು. ಸೊ ಅದನ್ನ ಚೇಂಜ್ ಮಾಡಿದ್ರು. ಇವತ್ತೇನು ವಿ ಆರ್ ಇನ್ ಅ ಸಿನಾರೋ ವೇರ್ ವಿ ಆರ್ ಡಿಸ್ಟ್ರಾಯಿಂಗ್ ಅವರ್ಸೆಲ್ವ್ಸ್. ಆದ್ರೂ ಈ MP ಗಳು, ಈ ಲೋಕಲ್ MLAಗಳು, ಮಿನಿಸ್ಟ್ರುಗಳೆಲ್ಲ ಸೇರಿಬಿಟ್ಟು
ಇಲ್ಲ ನಾವು ಮಾಡಲೇಬೇಕು ಅಂತ ಡಿಟರ್ಮಿನೇಷನ್. ರೀ ಸ್ವಾಮಿ, ನೀವು ದುಡ್ಡು ಮಾಡ್ರಿ, ನೀವೇ ಆ ದುಡ್ಡು ಇಟ್ಕೊಳ್ಳಿ ಬೇಕಂದ್ರೆ ಹೇಳ್ತಾ ಇದ್ದೀವಿ ನಾವು. 3,500 ಕೋಟಿ ತಂದಿದ್ವಿಲ್ಲ, ನೀವೇ ಇಟ್ಕೊಳ್ಳಿ, ಅಥವಾ ಪ್ರೈಮ್ ಮಿನಿಸ್ಟರ್ ಫಂಡ್ಸ್ ಕೊಟ್ಬಿಡಿ, ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಕೊಟ್ಬಿಡಿ. ಯಾಕಂದ್ರೆ ಡಿಸಾಸ್ಟರ್ಗಳು ಅಷ್ಟು ಆಗ್ತಿದೆ, ಹೌದು. ಆ ದುಡ್ಡನ್ನ ಅಲ್ಲಿ ಕೊಟ್ಬಿಡಿ. ಅಥವಾ ನಿಮ್ಗೆ ಅಷ್ಟು ಆಗಲ್ಲ ಅಂದ್ರೆ ಲೋಕಲ್ ಜನಕ್ಕೆ ಏನಾದ್ರು ಫೆಸಿಲಿಟಿ ಕೊಡಿ, ಹಾಸ್ಪಿಟ್ಲ್ ಕೊಡಿ ಅಂತಿದ್ದೀವಿ ನಾವು. ಯಾಕ್ರಿ ನೀವು ಬಂದು ನಾಶ ಮಾಡಿ, ಒಂದ್ ಕಡೆ ದುಡ್ಡು ಖರ್ಚು, ಇನ್ನೊಂದ್ ಕಡೆ ಪರಿಸರನ ಹಾಳು. ಪರಿಸರದಿಲ್ದವ್ರೆ ನಾವೆಲ್ಲ ಹಿಂಗೆಲ್ಲ ಪರದಾಡ್ಬೇಕಾರೆ ರೈತರು ಒದ್ಲಾಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿಗೆ ನೀವು ಹೋಗ್ಬಿಟ್ಟು ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂದ್ರೆ ಏನು, ಸ್ವಲ್ಪ ಆದ್ರೂ ತಲೆ ಇಟ್ಕೊಳ್ರಿ. ಲೆಟ್ಸ್ ಬಿ ರೆಸ್ಪಾನ್ಸಿಬಲ್. ಈಗಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಕು ನಮಗೆ. ಯಾಕಂದ್ರೆ ಕ್ಲೈಮೇಟ್ ಎಮರ್ಜೆನ್ಸಿ, ವಿ ಆರ್ ಇನ್ ಅ ಕ್ಲೈಮೇಟ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ನೋಡ್ತಾ ಇದ್ದೀವಿ ಚೈನಾಗೆ ಏನಾಗ್ತಿದೆ. ಗ್ರೇಟ್ಲಿ ಡೆವಲಪ್ಡ್ ಇದೊಂತಾರೆ, ಚೈನಾ ಸ್ಟ್ರಗ್ಲಿಂಗ್. ಎಲ್ಲ ಕಡೆನೂ ಪೀಪಲ್ ಆರ್ ಸ್ಟ್ರಗ್ಲಿಂಗ್. ಎಕ್ಸೆಸಿವ್ ರೈನ್, ಆಮೇಲೆ ಸಿ ಎರೋಷನ್ ಆಗ್ತಾ ಇದೆ. ಅದೆಲ್ಲ ಇದ್ರೂ ನಾವು ಕಳೆದವ್ರೆ, ನಾವು ನಮ್ಮ ಹೊಟ್ಟೆಪಾಡಿಗೆ ನಾವು ಮಾಡಿಕೊಂಡು ಲಕ್ಷಾಂತರ ಜನಕ್ಕೆ ತೊಂದರೆ ಕೊಡೋದು ಸರಿ ಇಲ್ಲ. ಈ ರಾಜಕೀಯ ವ್ಯಕ್ತಿಗಳಿಗೆ ನಾವು ಹೇಳಬೇಕಂದ್ರೆ ದಯವಿಟ್ಟು ಸ್ವಲ್ಪ ಎದ್ದೊಳಿ, ಯೋಚಿಸಿ. ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಮಾಡ್ಕೋಬೇಡಿ, ಬೇರೆಯವ್ರು ನೋಡಿ. ನೀವು ಆ ಥರ ಏನೋ ಮಾಡಬೇಕಾ, ದಯವಿಟ್ಟು ಹಾಸ್ಪಿಟಲ್ಸ್ ಕೊಡಿ, ಲೋಕಲ್ ಜನಕ್ಕೆ ಅಮ್ಯುನಿಟೀಸ್ ಕೊಡಿ. ಅವ್ರನ್ನ ಬಿಡ್ತಾರೆ ಮುಂದೆ ನಮ್ಮ ಜೊತೆ ಗಲಾಟೆ ಮಾಡೋಕ್ಕೆ. ಅವ್ರ ಪಾಪ ಬರ್ತಾರೆ, MP ಕಳಿಸಿದ್ದಾರೆ, MLA ಕಳಿಸಿದ್ದಾರೆ ಅಂತ. ಅವ್ರಿಗೆ ಅರ್ಥ ಆಗ್ತಿಲ್ಲ, ನಾಳೆ ಇವ್ರಿಗೆ ಹೀಗಾಗಿರೋದು. ಕುಮಟಾ, ಸಿರ್ಸಿ ಕುಮಟಾ ನಮಗೆ ಹಂಗೆ ಆಯಿತು. ಜನ ನಮ್ಮ ವಿರುದ್ಧನೇ ಮಾತಾಡಿದ್ರು. ಇವತ್ತು ನಮಗೆ ಬೇಜಾರಾಗತ್ತೆ, ಪಾಪ ಆ ಜನಕ್ಕೆ ತೊಂದರೆ ಆಗ್ತಿದೆ. ಸೊ ಎಲ್ಲೋ ಒಂದು ಕಡೆ ಆಸ್ ಅ ಹ್ಯೂಮನ್ ರೇಸ್ we have to understand, we have to coexist. Without nature we are zero. ಎಸ್ ಸರ್, ಎಸ್. ಇನ್ನು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ವನ್ಯಜೀವಿಗಳ ರಕ್ಷಣೆ ಹಾಗೂ ಪರಿಸರದ ಸಂರಕ್ಷಣೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ರಕ್ಷಕರೇ ಭಕ್ಷಕರಾಗ್ತಾ ಇದ್ದಾರೆ, ಈಗಲಾದ್ರೂ ನಮ್ಮ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.